ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈಗ 9ನೆಯ ಶ್ಲೋಕದ ಅರ್ಥವನ್ನು ನೋಡ್ತಾ ಇದ್ವಿ. ಸಂಸಾರ ಜೀವರಿಗೆ ಎಲ್ಲಿವರೆಗೆ ಅಂದ್ರೆ ಎಲ್ಲಿವರೆಗೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ದೇವರ ಅನುಗ್ರಹದಿಂದ ಮಾಡಿದ್ದು ಅಂತ ತಿಳಿಯಲ್ವೋ, ನಾನೇ ಮಾಡಿದ್ದು ಅನ್ನುವ ಸ್ವತಂತ್ರ ಬುದ್ಧಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾವು ಸಂಸಾರದಲ್ಲೇ ತಿರುಗಾಡ್ತಾ ಇರ್ತೀವಿ. ಹಾಗಾಗಿ ಸಂಸಾರವನ್ನ ಕಳ್ಕೊಳ್ಳಿಕ್ಕಿರುವಂತಹ ಏಕೈಕ ಉಪಾಯ ಅದು ಯಾವುದು ಅಂದ್ರೆ ಇಂದ್ರಿಯಾರ್ಥಂ ಪೃಥಕ್ತ್ವಂ ಅಂತ ಹೇಳ್ತಾರೆ. ಈ ಇಂದ್ರಿಯಾರ್ಥಂ ಪೃಥಕ್ತ್ವಂ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಕಣ್ಣು ಶಬ್ದ ಕೇಳಲಿಕ್ಕಾಗಲ್ಲ, ಕಣ್ಣಿನಿಂದ ರೂಪ ಮಾತ್ರ ನೋಡ್ಲಿಕ್ಕಾಗತ್ತೆ. ಕಿವಿಯಿಂದ ನೋಡ್ಲಿಕ್ ಬರಲ್ಲ, ಕಿವಿಯಿಂದ ಶಬ್ದ ಕೇಳಲಿಕ್ ಬರುತ್ತೆ. ಹಾಗೆ ಪ್ರತಿಯೊಂದು ಇಂದ್ರಿಯ, ಕೈಯಿಂದ ಸ್ಪರ್ಶ ಮಾಡ್ಲಿಕ್ ಬರುತ್ತೆ, ಕೈಯಿಂದ ನೋಡ್ಲಿಕ್ ಬರಲ್ಲ. ಹಾಗೆ ನೋಡದಿದ್ರೆ ನಾವು ನಿಂತಲ್ಲೇ ಹಿಂದೆ ಏನಾಗ್ತಾ ಇದೆ ಅಂತ ಕಾಣ್ಬೇಕಾಯ್ತು, ಬೆನ್ನಿಂದಲೇ ಆಗಲ್ಲ. ಹಾಗಾದ್ರೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಶಕ್ತಿ ಇದೆ. ಆ ಶಕ್ತಿ ದೇವರ ಅನುಗ್ರಹದಿಂದಲೇ ಇರೋದು ಆ ಇಂದ್ರಿಯಗಳಿಗೆ. ಇದು ಹೇಗೆ ಅಂದ್ರೆ ಧ್ರುವ ಮಹಾರಾಜ ಪ್ರಾರ್ಥನೆ ಮಾಡ್ತಾರಲ್ಲ, ಮುಂದೆ ಭಾಗವತಲ್ಲಿ ಬರುತ್ತೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ. ಅದೇ ತರ ನನ್ನ ಒಳಗಡೆ ದೇವರೇ ತಾನು ಪ್ರವೇಶ ಮಾಡಿ ಪ್ರತಿಯೊಂದು ಇಂದ್ರಿಯಗಳಿಗೆ ಶಕ್ತಿಯನ್ನ ನೀಡೋನು ಅಂತ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಆಗ್ಲೇ ಅವನು ಯಾವಾಗ ಸಂತುಷ್ಟನಾದ ಆ ಧ್ರುವ ಮಹಾರಾಜ, ಅವನು ಸ್ಪರ್ಶ ಆಯ್ತು ಭಗವಂತನದು, ಆಗ ಉದ್ಗಾರ ಮಾಡಿದ ಶ್ಲೋಕ ಇದು ಮೊದಲನೇದು. ಹಾಗಾದ್ರೆ ಈ ಶ್ಲೋಕ ಮುಂದೆನೂ ಭಾಗವತಲ್ಲಿ ವಿಸ್ತಾರವಾಗಿ ಬಂದಿದೆ. ಅದರ ಹಿನ್ನೆಲೆಯಾಗಿ ಈ ಸ್ಕಂಧದಲ್ಲಿ, 3ನೇ ಸ್ಕಂಧದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಇಂದ್ರಿಯದಿಂದ ನಾವು ನೋಡ್ತೀನಿ, ಕೇಳ್ತೀನಿ, ಮಾಡ್ತೀನಿ ಅಂತ ಏನೇನೋ ಅನ್ಕೊಳ್ತೀವಲ್ಲ, ಇದೆಲ್ಲ ವಸ್ತುತಃ ಭ್ರಮೆ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ನಾವು ಮಾಡ್ತಾ ಇದೀವಿ. ಅಂದ್ರೆ ದೇವರ ಅನುಗ್ರಹ ಒಂದು ಹಿಂದಕ್ಕಿದೆ, ಅದಿರೋದ್ರಿಂದ ನಾವೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ಭಾವನೆಯಿಂದಲೇ ನಾವು ಪ್ರತಿ ಕೆಲಸ ಮಾಡ್ಬೇಕು. ಅಂದ್ರೆ ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆಯಲ್ಲೇ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ನಮ್ಮ ದುಃಖಕ್ಕೆ ಕಾರಣ ಆಗತ್ತೆ ಹೊರತು ಸುಖಕ್ಕೆ ಕಾರಣ ಆಗಲ್ಲ. ನಾವು ಮಾಡೋ ಕೆಲಸ ನಮಗೆ ಒಳ್ಳೇದಾಗ್ಬೇಕು, ಒಳ್ಳೇದಕ್ಕೆ ಕಾರಣ ಆಗ್ಬೇಕು. ಇಲ್ಲ ನಾವು ಮಾಡೋದೆಲ್ಲ ಮಾಡ್ತೀವಿ, ಇನ್ನೊಂದು 10 ಪ್ರಾರಬ್ಧ ಕರ್ಮ ಸೃಷ್ಟಿ ಮಾಡ್ಕೊಳ್ಳೋ ತರ ಮಾಡ್ಕೊಂಡ್ರೆ ಉಪಯೋಗ ಇದೆ. ಹಾಗಾದ್ರೆ ನಮ್ಮ ಪಾಪಕರ್ಮಗಳ ಸೃಷ್ಟಿ ಆಗ್ಬಾರ್ದು, ಅದನ್ನ ತಡಿಬೇಕು. ಅಂದ್ರೆ ಪ್ರತಿಯೊಂದು ಕರ್ಮ ಅದು ದೇವರ ಅನುಗ್ರಹದಿಂದ ಮಾಡಿದ್ದೀನಿ. ಮಾಯಾಬಲಂ ಎಲ್ಲ ಯಾರ ಬಲ ಅಂದ್ರೆ ಭಗವಂತನ ಇಚ್ಛೆನೆ ನನ್ನ ಪ್ರತಿಯೊಂದು ಕೆಲಸದ ಹಿಂದಿರುವ ಬಲ ಅಂತ ಚಿಂತಿಸ್ಬೇಕು. ಆಗ ಅವನು ಸಂಸಾರದಿಂದ ಖಂಡಿತ ಮುಕ್ತಿಯನ್ನ ಪಡಿತಾನೆ, ಅವನಿಗೆ ತೊಂದರೆ ಆಗಲ್ಲ. ಇಷ್ಟು ವಿಷಯ ಹಿಂದೆ ವಿವರವಾಗಿ ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಿತ್ತು. ಇದಾದ್ಮೇಲೆ ಕೆಲವರು ಇದಕ್ಕೆ ಬೇರೆ ಬೇರೆ ಅರ್ಥವನ್ನ ಮಾಡಿದ್ದಾರೆ. ಆ ಅರ್ಥ ಸರಿ ಇಲ್ಲ, ನಿಜವಾಗಿ ಯಾವ ಅರ್ಥವನ್ನ ಗ್ರಹಿಸ್ಬೇಕು ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಅದ್ರಲ್ಲಿ ಒಂದು ಮಾತು ಕೆಲವರು ಏನ್ ಮಾಡಿದ್ದಾರೆ, ತಾವನ್ನ ಸಂಸ್ಕೃತಿ ರಸೌ ಪ್ರತಿ ಸಂಕ್ರಮೇತ ಅಂತ ಒಂದು ಪಾಠ ಇಟ್ಕೊಂಡಿದ್ದಾರೆ ಭಾಗವತದ್ದು. ಈಗ ಇದ್ದದ್ದೇನು ಆ ಶ್ಲೋಕವನ್ನೊಮ್ಮೆ ಗಮನಿಸಿ. ಇಲ್ಲಿದ್ದದ್ದೇನು,
ಯಾವತ್ ಪೃಥಕ್ತ್ವಂ ಇದಮಾತ್ಮನ ಇಂದ್ರಿಯಾರ್ಥಂ ಮಾಯಾ ಬಲಂ ಭಗವತೋ ಜನ ಈಶ ಪಶ್ಯೇತ್. ಮೂರನೇಲೇನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ತಾವಚ್ಚ ಸಂಸೃತಿರಸೌ ಪ್ರತಿ ಸಂಕ್ರಮೇತ ಅಂತ ಇರೋದು. ಇದು ಆಚಾರ್ಯರಿಗೆ ಸಮ್ಮತವಾದ ಪಾಠ, ಮಧ್ವಾಚಾರ್ಯರಿಗೆ. ಆದ್ರೆ ಬೇರೆ ವ್ಯಾಖ್ಯಾನಕಾರರು ತಾವನ್ನ ಸಂಸ್ಕೃತಿ ಮಾಡ್ತಾರೆ, ನಾವು ಮಾಡ್ತಾರೆ ಸಂಸ್ಕೃತಿ. ಸಂಸ್ಕೃತಿಗೂ ವ್ಯತ್ಯಾಸ ಇದೆ. ಸಂಸ್ಕೃತಿ ಅಂದ್ರೆ ಸಂಸಾರ, ಸೃತಿ ಅಂದ್ರೆ ಸರಣ, ಓಡಾಡ್ತಾ ಇರೋದು, ಅಂದ್ರೆ ದೇಹದಿಂದ ದೇಹಕ್ಕೆ ಸಂಸರಣ ಮಾಡೋದು ಸಂಸಾರ. ಸರಣ ಅಂದ್ರೆ ಹೋಗ್ಲಿಕ್ಕೆ ಸರಣ ಅಂತಾರೆ. ಸಂಸರಣ ಅಂದ್ರೆ ಚೆನ್ನಾಗಿ ಹೋಗ್ತಾನೆ, ಅಂದ್ರೆ ಗೊತ್ತೇ ಆಗಲ್ಲ. ಒಂದು ದೇಹದಿಂದ ಇನ್ನೊಂದು ದೇಹ ಪಡಿತಾನೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬರ್ತಾನೆ ಜೀವ. ಈ ಕ್ರಮನೇ ಗೊತ್ತಾಗಲ್ಲ, ಅದೊಂದು ಅದ್ಭುತ ನಮಗೆ. ಯಾಕಂದ್ರೆ ಹೋದ ಜನ್ಮದಲ್ಲಿ ನಾವೇನಾಗಿದ್ದೀವಿ ನಮಗ್ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮನುಷ್ಯರಾಗಿರ್ತೀವಿ, ಮುಂದಿನ ಜನ್ಮದಲ್ಲಿ ಏನೋ ಗೊತ್ತಿಲ್ಲ. ನಮ್ಮ ಸಂಸರಣನೇ ಗೊತ್ತಾಗಲ್ಲ. ನಾವ್ ಹೇಗ್ ಹೋಗ್ತೀವಿ ಇನ್ನೊಂದು ಯೋನಿಗೆ ಹೋಗಿ ಹೇಗ್ ಸೇರ್ತೀವಿ ಅನ್ನೋದೇ ಊಹಾತೀತ. ಅದೇ ಊಹೆ ಮಾಡ್ಲಿಕ್ಕೂ ಕಷ್ಟ ಸಾಧ್ಯ. ಆದ್ರಿಂದ ಈ ಸಂಸ್ಕೃತಿ ದೇಹದಿಂದ ದೇಹಕ್ಕೆ ಬದಲಾಗ್ತಾ ಹೋಗೋದ್ರಿಂದ ಇದನ್ನ ಸಂಸಾರ ಅಂತ ಕರೆದಿದ್ದಾರೆ. ಇಂಥ ಸಂಸಾರ ನಾಶ ಆಗೋದು ಯಾವಾಗ ಅಂದ್ರೆ ಇವಾಗ ಅಂತ ಇಷ್ಟ ಹೇಳಿದ್ರು. ಆದ್ರೆ ಕೆಲವ್ರು ಏನ್ ಮಾಡಿದ್ದಾರೆ, ಸಂಸಾರ ನಾಶ ಆಗಲ್ಲ, ಸಂಸ್ಕೃತಿ ಅಂತ ಪಾಠ ಇಟ್ಕೊಂಡಿದ್ದಾರೆ. ಸಂಸ್ಕೃತಿ ಅಂದ್ರೇನು? ಸಂಸ್ಕಾರ ಅಂತ ಅರ್ಥ. ಅಂದ್ರೆ ಪ್ರತಿ ಜನ್ಮಕ್ಕೆ ಬಂದಾಗ ಒಬ್ಬ ಜೀವಿ ತಾನು ಮುಂದೆ ಹೋದಾಗ ಹಿಂದಿನ ಸಂಸ್ಕಾರಗಳನ್ನ ಹಾಗೆ ಇಟ್ಕೊಂಡು ಹೋಗ್ತಾನೆ ಅಂತ ಅರ್ಥನ? ನಿಜ, ಹಿಂದಿನ ಜನ್ಮದ ಸಂಸ್ಕಾರ ಮುಂದಿನ ಜನ್ಮದಲ್ಲೂ ಹಾಗೆ ಇರುತ್ತೆ. ಅದು ಎಲ್ಲ ಸಂಸ್ಕಾರ ಅಲ್ಲ, ಕೆಲವುದು ಎಲ್ಲೋ ಒಂದೊಂದೊಂದೊಂದು ನೆನಪಿರುತ್ತೆ. ಆ ಸಂಸ್ಕಾರದಿಂದ ನೆನಪಾಗ್ತಾ ಇರತ್ತೆ ಆಯಾ ಕಾಲದಲ್ಲಿ. ಆದ್ರೆ ಸಂಸಾರ ನಾಶ ಆಗತ್ತೆ, ಸಂಸ್ಕಾರ ನಾಶ ಆಗತ್ತೆ. ಹೇಗೆ? ಸಂಸ್ಕಾರನೂ ನಾಶ ಆಗತ್ತೆ. ಸಂಸ್ಕಾರ ನಾಶ ಆಗತ್ತೆ ಅಂತ ಏನಿಲ್ಲ, ಸಂಸ್ಕಾರವೂ ನಾಶ ಆಗ್ಲೇಬೇಕು ಒಂದು ದಿವ್ಸ. ಅಂದ್ರೆ ಸಂಸ್ಕಾರ ನಾಶ ಆಗೋದು ಅಂದ್ರೆ ಹಿಂದಿನ ಜನ್ಮದ್ದು ಏನೂ ನೆನಪಾಗಲ್ಲ, ಈ ಜನ್ಮದ್ದು ಏನೂ ನೆನಪಿರಲ್ಲ. ಅವನು ತಕ್ಷಣ ದೇಹದಿಂದ ಮುಕ್ತಿಯನ್ನ ಪಡಿತಾನೆ. ಈ ರೀತಿನೇ ಹೇಳ್ತಾ ಇರೋದು ಅಂತಂದ್ರೆ ಹಾಗಲ್ಲ. ಸಂಸ್ಕಾರ ಅಂತಂದ್ರೆ ಈ ಪಾಪ ಸಂಸ್ಕಾರ, ಕರ್ಮ ಸಂಸ್ಕಾರ ಏನಿದೆ, ಈ ಕರ್ಮ ಸಂಸ್ಕಾರ ಎಲ್ಲ ಹೋಗ್ಬೇಕು. ನೀವು ಎಲ್ಲಿವರೆಗೂ ಕರ್ಮಗಳನ್ನ ಕಳ್ಕೊಳಲ್ವೋ ಅಲ್ಲಿವರೆಗೂ ನಮ್ಮ ಸಂಸಾರಕ್ಕೆ ನಾಶ ಇಲ್ಲ. ಅದನ್ನ ಕರ್ಮಗಳನ್ನ ನಾಶ ಪಡಿಸ್ಕೊಳ್ಬೇಕು ಅಂದ್ರೆ ನೀವು ಅದಕ್ಕೆ ಯಾವ ರೀತಿ ತಿಳ್ಕೊಳ್ಬೇಕು ಅಂದ್ರೆ, ನಿಜವಾಗಿ ಈ ದೇಹ ನಂದಲ್ವೇ ಅಲ್ಲ, ಈ ದೇಹದಿಂದ ಏನು ಉಪಯೋಗ ಇಲ್ಲ, ಈ ದೇಹ ಎಲ್ಲ ಕರ್ಮದಿಂದ ಬರೋದಷ್ಟೇ, ಕರ್ಮವನ್ನ ಕಳ್ಕೊಂಡಾಗ ಈ ದೇಹವೂ ಹೋಗುತ್ತೆ ಅನ್ನೋ ಜ್ಞಾನವನ್ನ ಪಡ್ಕೊಳ್ಬೇಕು. ಈ ಜ್ಞಾನ ಪಡ್ಕೊಂಡಾಗ ಏನಾಗುತ್ತೆ, ನಾವು ಪ್ರತಿಯೊಂದು ದೇಹದಿಂದ ಕರ್ಮ ಮಾಡ್ಬೇಕಾದ್ರೆ ಇದೆಲ್ಲ ನನ್ನ ದೇಹಕ್ಕೆ ಸಂಬಂಧಪಟ್ಟಿದೆ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಅಂತ ಈ ಭಾವನೆಯಲ್ಲ ಮಾಡ್ತಾ ಇದ್ದಾಗ ಈ ಎಲ್ಲ ಹಿಂದಿನ ಕರ್ಮ ಸಂಸ್ಕಾರಗಳು ನಾಶವನ್ನ ಪಡೆಯುತ್ತೆ. ಆಗ ಕರ್ಮದಿಂದ ನಮಗೆ ತೊಂದರೆ ಆಗಲ್ಲ ಅಂತ ಹೀಗೆ ಅರ್ಥವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾದ್ರೆ ಅವ್ರ ಪ್ರಕಾರ ಏನ್ ಅರ್ಥ ಅಂದ್ರೆ, ಪೃಥಕ್ತ್ವಂ ನಾವ್ ಏನ್ ತಿಳ್ಕೊಳ್ಬೇಕು, ಈ ದೇಹ ಬೇರೆ ಆತ್ಮ ಬೇರೆ ಅಂತ ತಿಳ್ಕೊಳ್ಬೇಕಂತೆ ಅವ್ರ ವ್ಯಾಖ್ಯಾನ. ಹಾಗೆ ದೇಹ ಇಂದ್ರಿಯ, ದೇಹ ಅಷ್ಟೇ ಅಲ್ಲ, ಕೆಲವರು ಇಂದ್ರಿಯ ನಾನು ಬೇರೆ ಅಲ್ಲ ಅನ್ಕೊಂತಾರೆ. ಈಗ ನಮ್ ಕೈ ಇದೆಯಲ್ವಾ, ಅದೊಂದು ಇಂದ್ರಿಯ, ತ್ವಗಿಂದ್ರಿಯ. ಕೈ ಬೇರೆ ನಾನ್ ಬೇರೆನಾ ಅಲ್ಲ, ಕಣ್ಣು ನಾನು ಬೇರೆನಾ ಅಲ್ಲ, ಎಲ್ಲ ನಂದೇ, ಎಲ್ಲ ನಾನೇ ಅನ್ನೋ ಭಾವನೆ. ನಂದೇ ಅಂತ ನಾವು ವಸ್ತುತಃ ನಮ್ಗೆ ಹಾಗೆ ಅನುಭವ ಇರೋದು. ಅದನ್ನ ಸುಧಾದಲ್ಲೂ ಹೇಳ್ತಾರೆ ಜಯತೀರ್ಥರು, ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ವಿವರಣೆನೂ ಮಾಡಿದ್ದಾರೆ. ದೇಹೋಹಂ ಅಂತ ಯಾರಿಗೂ ಜ್ಞಾನ ಇಲ್ಲ, ನಾನೇ ದೇಹ ಅಂತ ಇರಲ್ಲ. ಇದು ನನ್ ದೇಹ ಅಂತ ಜ್ಞಾನ ಇರುತ್ತೆ. ನನ್ನ ದೇಹ ಅಂತ ಜ್ಞಾನ ಬರುತ್ತೆ, ನನ್ನ ಇಂದ್ರಿಯ ಅಂತ ಬರುತ್ತೆ ಅಂದ್ರೆ ಅರ್ಥ ನಾನ್ ಬೇರೆ, ನನ್ನ ಇಂದ್ರಿಯ ಬೇರೆ, ನಾನ್ ಬೇರೆ, ನನ್ನ ದೇಹ ಬೇರೆ ಅಂತ ಸ್ಪಷ್ಟವಾಗಿ ನಮಗ್ ಗೊತ್ತಿದ್ರು ಅದು ಯಾಕೋ ಈ ದೇಹ ಬಿಟ್ಟು ಆತ್ಮ ಇದಾನ ಇಲ್ವಾ ಅಂತ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ಆದ್ರೆ ಹಾಗಿಲ್ಲ, ದೇಹ ಬಿಟ್ಟು ಆತ್ಮ ಇದ್ದಾನೆ. ಆದ್ರಿಂದ ಇಲ್ಲಿ ಕೆಲವ್ರು ಏನ್ ಅರ್ಥ ಮಾಡಿದ್ದಾರೆ, ಈ ಶರೀರ ಬರೋದು ಹೇಗೆ, ಕರ್ಮ ಅಧೀನವಾಗಿ ಈ ಶರೀರ ಬರ್ತಾ ಹೋಗುತ್ತೆ. ಅಂದ್ರೆ ಪ್ರತಿ ಜನ್ಮದಲ್ಲೂ ಆ ಕರ್ಮ ಸಂಸ್ಕಾರ ಹಾಗೆ ಉಳ್ಕೊಳತ್ತೆ. ಆದ್ರಿಂದ ಆ ಕರ್ಮ ಸಂಸ್ಕಾರದಿಂದಾಗಿ ಏನಾಗುತ್ತೆ, ಒಮ್ಮೆ ಮನುಷ್ಯನಾಗಿ ಹುಟ್ಟುತ್ತಾನೆ, ಒಮ್ಮೆ ಪ್ರಾಣಿಯಾಗಿ ಹುಟ್ಟುತ್ತಾನೆ, ಇನ್ನೊಮ್ಮೆ ಪಕ್ಷಿಯಾಗಿ ಹುಟ್ಟುತ್ತಾನೆ. ಹೀಗೆ ಬೇರೆ ಬೇರೆ ತನ್ನ ಸ್ವರೂಪ ನಿಜವಾಗಿ ಇದಲ್ಲ, ಆದ್ರೆ ತನ್ನ ಸ್ವರೂಪಕ್ಕಿಂತ ವಿಪರೀತವಾಗಿ ಇಂಥ ಯೋನಿಗಳಲ್ಲಿ ಹುಟ್ಟಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಇದನ್ನೆಲ್ಲ ನಾವು ಯಾವಾಗ ಏನಂತ ತಿಳ್ಕೊಳ್ಬೇಕು ಅಂದ್ರೆ, ಭೇದವನ್ನ ತಿಳ್ಕೊಳ್ಬೇಕಂತೆ. ಅಂದ್ರೆ ವಸ್ತುತಃ ನನ್ನ ಸ್ವರೂಪ ಬೇರೆ, ಆದ್ರೆ ಈ ದೇಹ ಇಂದ್ರಿಯ ಎಲ್ಲ ನಾನೇ ಅಂತ ನಾನು ತಿಳ್ಕೊಂಡಿದ್ದೀನಿ, ಇದು ಬೇರೆ ಬೇರೆ ಅಂತ ತಿಳಿಬೇಕು ಅಂತ. ವಸ್ತುತಃ ಈ ಪಾಠ ಸರಿ ಇಲ್ಲ ಅಂತ ಅನ್ಸಲ್ಲ, ಯಾಕೆ ಪಾಠ ಚೆನ್ನಾಗೇ ಇದೆಯಲ್ಲ, ಏನ್ ಅರ್ಥ ಸರಿಯಾಗೇ ಇದೆಯಲ್ವಾ ಅಂತ ಅನ್ಸುತ್ತೆ. ಆದ್ರೆ ಎಲ್ಲಿ ಇವರು
ವ್ಯಾಖ್ಯಾನ ಮಾಡಿ ಸರಿ ಇಲ್ಲ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಇದು ಒಂದು ವ್ಯಾಖ್ಯಾನ. ಇನ್ ಕೆಲವರು ಹೇಳೋದಿಷ್ಟು, ಈಗ ಆತ್ಮನೇ ವಸ್ತುತಃ ಅನೇಕ ತರ ಇರ್ತಾನಂತೆ. ನಿಜ, ಆತ್ಮರಲ್ಲಿ ಭೇದ ಇದೆ. ಒಬ್ಬ ಆತ್ಮ ಇನ್ನೊಬ್ಬ ಆತ್ಮನ್ ತರ ಅಲ್ಲ, ಪ್ರತಿಯೊಬ್ಬ ಆತ್ಮರಲ್ಲಿ ಭೇದ ಇದೆ. ಆದ್ರೆ ಏನಾಗುತ್ತೆ, ಎಲ್ಲಾ ಆತ್ಮರುಗಳಿಗೂ ಸಿಗೋ ದೇಹ ಅದು ಒಂದೇ. ಸಿಗೋ ದೇಹ ಒಂದೇ ಆದ್ರಿಂದ ಏನನ್ಸುತ್ತೆ, ಎಲ್ಲಾ ದೇಹಗಳು ಒಂದೇ, ಹಾಗಾದ್ರೆ ಎಲ್ಲಾ ಆತ್ಮರೂ ಒಂದೇ ಅನ್ನುವ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಖಂಡಿತ ಹಾಗಿಲ್ಲ. ಎಲ್ಲರ ದೇಹ ಹೇಗೆ ಬೇರೆನೋ, ಎಲ್ಲರ ಆತ್ಮನೂ ಕೂಡ ಬೇರೆನೇ ಆಗಿದೆ. ಇಷ್ಟ ಆದ್ಮೇಲೆ ಪೃಥಕ್ತ್ವ ಅಂದ್ರೆ ಕೆಲವರು ಏನ್ ಅರ್ಥ ಮಾಡ್ತಾರೆ ಅಂದ್ರೆ ವಿಪರೀತ ಅರ್ಥ ಮಾಡಿದ್ರು. ದೇವರಿಗೆ ಮಾತ್ರ ಸ್ವಾತಂತ್ರ್ಯ ಅಲ್ಲ, ನಮಗೂ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಳ್ಬೇಕಂತೆ. ಇದು ಪೃಥಕ್ತ್ವ ಅಂತ ಅನಿಸ್ಕೊಡುತ್ತೆ. ಅಂದ್ರೆ ನಾನು ಸ್ವತಂತ್ರ, ನಾನು ಈ ಕೆಲಸ ಮಾಡ್ತೀನಿ, ಎಲ್ಲ ದೇವರಿಂದಲ್ಲ, ದೇವರ ಅನುಗ್ರಹ ಆಗ್ಬೇಕು ನಮ್ಗಷ್ಟೇ. ಆದ್ರೆ ಹಾಗಂತ ಕೆಲಸ ಮಾಡ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಕೆಲವರು ಇದಕ್ಕೆ ಅರ್ಥ ಮಾಡಿದ್ದಾರೆ. ಆದ್ರೆ ವಸ್ತುತಃ ಈ ವ್ಯಾಖ್ಯಾನ ಸರಿ ಇಲ್ಲ. ಯಾಕೆ, ನಮಗೆ ಸ್ವಾತಂತ್ರ್ಯ ಇಲ್ಲ. ನಾವು ಹಾಗೆ ನಮ್ಗೆ ಏನ್ ಮಾಡ್ಕೊಳ್ಬೇಕೋ ಹಾಗೆ ನಾವು ಮಾಡ್ಕೊಳ್ಳಿಕ್ಕೆ ಸಮರ್ಥರಾಗಿದ್ರೆ ನಾವು ಯಾರು ದುಃಖವನ್ನೇ ಪಡ್ತಾ ಇರ್ಲಿಲ್ಲ. ಅದನ್ನ ದುಃಖ ಬರ್ದೇ ಇರೋ ಹಾಗೆ ನಮ್ಮ ತಡ್ಕೊಳ್ಬಹುದಿತ್ತು. ಆದ್ರೆ ದುಃಖ ಬರೋ ಹಾಗೆ ನಾವು ಮಾಡ್ಕೊಳ್ತಾ ಇರೋದ್ರಿಂದ ನಾವ್ ಯಾರು ಸ್ವತಂತ್ರ ಇಲ್ಲ ಅಂತ ಗೊತ್ತಿದೆ. ಆದ್ರೂ ಹೀಗೆ ಈ ಭಾಗವತದ ಪದ್ಯಕ್ಕೆ ವ್ಯಾಖ್ಯಾನ ಮಾಡಿದ್ವಿ. ಸರಿ, ಹಾಗಾದ್ರೆ ಈ ಭಾಗವತ ಹೇಳುವಂತ ಪೃಥಕ್ತ್ವ ಅಂದ್ರೆ ಏನು? ಪೃಥಕ್ತ್ವ ಅಂದ್ರೆ ಬೇರೆ ಅಂತ ಅರ್ಥ. ವಿಭಾಗ ಮಾಡೋದು. ಹೇಗೆ ನೀರಿನಿಂದ ಹಾಲು ಪೃಥಕ್ ಬೇರೆ, ರಾಮರೂಪಕ್ಕಿಂತ ಕೃಷ್ಣ ರೂಪ ಪೃಥಕ್ ಅಲ್ಲ ಅಂದ್ರೆ ಬೇರೆ ಅಲ್ಲ, ಒಂದೇ ಅಂತ ಅರ್ಥ. ಈ ಪೃಥಕ್ ಅನ್ನೋ ಶಬ್ದ ಬೇರೆ ಅನ್ನೋ ಅರ್ಥವನ್ನ ಹೇಳುತ್ತೆ. ಇಲ್ಲಿ ಯಾವ ಅರ್ಥದಲ್ಲಿ ಇದೆ ಅಂತ, ಅದಕ್ಕೆ ಧ್ಯಾಯೇ ಮಂಸ್ಯೆ ಅಂತ ಈ ರೀತಿ ತಿಳಿಬೇಕಂತೆ. ಏನ್ ತಿಳಿಬೇಕಂದ್ರೆ ವಿಭಕ್ತತ್ವ ನಾಮ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳು ಬೇರೆ ಬೇರೆ ಅಂದ್ರೆ ಏನರ್ಥ, ನಾನು ಪ್ರತಿಯೊಂದು ಇಂದ್ರಿಯಗಳಿಂದ ಮಾಡುವಂತಹ ಕೆಲಸಗಳು ಎಲ್ಲ ಬೇರೆ. ಕೇಳೋದು, ನೋಡೋದು, ಮೂಸಿ ನೋಡೋದು, ಮುಟ್ಟಿ ನೋಡೋದು, ಸ್ಪರ್ಶ, ಶಬ್ದ, ರೂಪ, ರಸ, ಗಂಧ ಏನಿದೆ, ಇದರ ಕಾರ್ಯ ಏನೇನಿದೆ ಇದನ್ನ ಗ್ರಹಿಸ್ತೀವಲ್ಲ ಇಂದ್ರಿಯಗಳ ಮುಖಾಂತರ, ಇದು ಪ್ರತಿಯೊಂದು ಬೇರೆ ಬೇರೆ ಅಂತ ತಿಳಿದು ಪರಾಧೀನ ಕರ್ತೃತ್ವ. ನಮಗೆ ಏನಾರೊಂದು ಕರ್ತೃತ್ವ ಶಕ್ತಿ ಇದ್ರೆ ಅದು ದೇವರ ಅಧೀನವಾಗಿ ನಮಗ್ ಬಂದಿದೆ. ಭಗವಂತನೇ ಈ ಪೃಥಕ್ತ್ವ ಕೊಟ್ಟಿದ್ದಾನೆ. ಅಂದ್ರೆ ಯಾವ ಇಂದ್ರಿಯದಿಂದ ಏನೇನ್ ಮಾಡ್ಬೇಕು ಅನ್ನೋ ಶಕ್ತಿಯನ್ನ ಭಗವಂತನೇ ಕೊಟ್ಟಿದ್ದಾನೆ. ಹೀಗ ತಿಳಿದಾಗಲೇ ನಮಗೆ ಸಂಸಾರ ನಿವೃತ್ತಿ ಅಂತ. ಸರಿ, ಇಷ್ಟೆಲ್ಲ ಬಂತಲ್ಲ, ಈಗ ಯಾಕೆ ಈ ಪಾಠ ಸರಿ ಇಲ್ಲ? ತಾವನ್ನ ಸಂಸ್ಕೃತಿ ಅಂತ ಒಂದು ಪಾಠ, ತಾವಚ್ಚ ಸಂಸ್ಕೃತಿ ರಸವು ಪ್ರತಿ ಸಂಕ್ರಮೇತ ಇನ್ನೊಂದು ಇದೆ ಪಾಠ. ಅಂದ್ರೆ ಶ್ಲೋಕದಲ್ಲಿ ಅನೇಕ ವ್ಯತ್ಯಾಸಗಳು ಬಂತು. ತಾವನ್ನ ಸಂಸ್ಕೃತಿ ಅಂತ ಮಾಡಿದ್ರು, ಇನ್ನು ತಾವಚ್ಚ ಸಂಸ್ಕೃತಿ ರಸವು, ಸಂಸ್ಕೃತಿ ಅಂತಾನೆ ಈ ಪಾಠ ಇದೆ, ತಾವನ್ನ ಇಲ್ಲ, ತಾವಚ್ಚ ಅಂತ ಈ ಶಬ್ದ ಇದೆ. ನಮ್ಗೆ ಆ ಶಬ್ದ ಇರ್ಲಿ ವ್ಯತ್ಯಾಸ, ಆದ್ರೆ ಅರ್ಥದಲ್ಲಿ ತುಂಬಾ ವ್ಯತ್ಯಾಸ ಬರುತ್ತೆ. ಏನ್ ವ್ಯತ್ಯಾಸ ಬರುತ್ತೆ ಅಂದ್ರೆ, ಈಗ ದೇಹಾಧ್ಯಾಸ ಅಂತ ಒಂದು ಶಬ್ದ ಬಳಸ್ತಾರೆ. ದೇಹಾಧ್ಯಾಸ, ದೇಹ ಧರ್ಮ ಅಧ್ಯಾಸ ಅಂತ. ಈ ಅಧ್ಯಾಸ ಅಂತ ಒಂದು ಶಬ್ದ ಇದೆ. ಅಧ್ಯಾಸ ಅಂದ್ರೆ ಭ್ರಮೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಧ್ಯಾಸ ಅಂದ್ರೆ ಭ್ರಮೆ. ಇದು ನಮಗೆ ಲೋಕದಲ್ಲಿ ತುಂಬಾ ಅನುಭವಕ್ಕಿರುತ್ತೆ. ಭ್ರಮೆ ಬಗ್ಗೆ ನಮ್ಗೆ ವಿವರಣೆ ಕೊಡೋ ಅಗತ್ಯ ಇಲ್ಲ. ಹಗ್ಗ ನೋಡಿ ಹಾವು ಅಂತ ತಿಳಿಯೋದು, ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ತಿಳಿಯೋದು, ಅಥವಾ ಯಾರನ್ನೋ ನೋಡಿ ಇನ್ನೊಬ್ರು ನಾವು ತಿಳ್ಕೊಳ್ಳೋದು. ರೋಡ್ ನಲ್ಲಿ ಹೋಗ್ತಾ ಇರ್ತೀವಿ, ಸ್ವಲ್ಪ ದೂರದಿಂದ ಯಾರನ್ನೋ ನೋಡ್ತೀವಿ, ನಮ್ಮವ್ರು ಅಂತ ಅನ್ಕೊಳ್ತೀವಿ, ಅಷ್ಟೇ ನಮ್ಮವ್ರಲ್ಲ, ಯಾರೋ ಬೇರೆ ಆಗಿರ್ತಾರೆ, ಅವ್ರ ತರ ಕಾಣ್ತಾ ಇರ್ತಾರೆ. ಸಾದೃಶ್ಯಾತ್ ಭ್ರಮೆ ಅಂತ ಹೇಳ್ತೀವಿ. ಅಂದ್ರೆ ಹೋಲಿಕೆ ಅದೇ ತರ ಇರೋದ್ರಿಂದ ಭ್ರಮೆ ಬರುತ್ತೆ. ಕೆಲವು ಸಲ ಅವರು ಅಂತ ಅನ್ಯಥಾ ನಾವು ತಿಳ್ಕೊಳ್ತೀವಿ. ಈ ತರ ನಮ್ಗೆ ಇಡೀ ಜನ್ಮದಲ್ಲಿ ಭ್ರಮೆನೇ ಇರುತ್ತಂತೆ. ಭ್ರಮೆಯಿಂದಲೇ ಕಾಲವನ್ನು ಕಳಿತೀವಂತೆ. ಇದು ಹೇಗ್ ಸಾಧ್ಯ ಅಂದ್ರೆ, ದೇಹದ ಧರ್ಮ ಆತ್ಮನಲ್ಲಿದೆ, ಆತ್ಮನ ಧರ್ಮ ದೇಹದಲ್ಲಿದೆ ಅಂತ ಭ್ರಮೆಗೊಂಡಿರ್ತೀವಂತೆ ಇಡೀ ಸಂಸಾರದಲ್ಲಿ. ಅವನು ಹುಟ್ಟಿದಾಗ್ನಿಂದ ಕೊನೆಗೆ ಸಾಯೋವರೆಗೂ ಒಂದು ಲೆಕ್ಕ. ಹೇಗೆ ಅಂದ್ರೆ, ಈಗ ನಾವು ನಡೀತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ನಡೆಯೋದು ಅಂದ್ರೆ ಚಲನ ಕ್ರಿಯೆ, ನಡೀತಾ ಇರೋದು ಯಾವುದು? ದೇಹನ ಆತ್ಮನ? ಇದೆಂಥ ಪ್ರಶ್ನೆ. ಆತ್ಮ ಒಂದ್ ಕಡೆ ಇದ್ದು ದೇಹ ಮಾತ್ರ ನಡ್ಕೊಂಡು ಹೋಗುತ್ತಾ? ಆಗಲ್ಲ. ಹಾಗಾದ್ರೆ ದೇಹದ ಜೊತೆಗೆ ಆತ್ಮನೂ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಹೋಗ್ತಾ ಇರೋದು ದೇಹ. ಆದ್ರೆ ದೇಹ ಜಡವಾದದನ್ನ ಪ್ರೇರಣೆ ಮಾಡ್ಲಿಕ್ಕೆ ಒಬ್ಬ ಒಳಗಡೆ ಜೀವ ಬೇಕು, ಚೇತನ. ಆದ್ರಿಂದ ಒಬ್ಬ ಚೇತನ ಒಳಗಡೆ ಇದ್ದಾನೆ, ದೇಹ ನಡೀತಾ ಇದೆ. ಅವನೇನ್ ಅನ್ಕೊಳ್ತಾನೋ ಚೇತನ ಒಳಗಡೆ ಇದ್ದು ಹಾಗೆ ಕೈ ಎತ್ಬೋದು, ಕಾಲನ್ನ ಎತ್ಬೋದು, ಕೂತ್ಕೊಳ್ಬಹುದು, ನಿಲ್ಬಹುದು, ಇದೆಲ್ಲ ಆಗ್ತಾ ಇದೆ. ಹಾಗಾದ್ರೆ ಈ ದೇಹ ತಾನು ಸ್ವಯಂ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿಲ್ಲ. ದೇಹಕ್ಕೊಂದು ಸಪೋರ್ಟ್ ಬೇಕು. ಯಾರ ಸಪೋರ್ಟ್? ಆತ್ಮನ ಸಪೋರ್ಟ್. ಆತ್ಮನ ಬೆಂಬಲ ಇದ್ದಾಗ ಆ ದೇಹ ಏನ್ ಬೇಕಾದ್ರೂ ಮಾಡ್ಬಹುದು.
ಇಲ್ಲೇನಾಗ್ತದೆ ಎಡಬಟ್ಟು ಅಂದ್ರೆ, ದೇಹಕ್ಕೆ ಯಾರಾದ್ರೂ ಹೊಡೆದ್ರೆ, ದೇಹಕ್ಕೆ ಏಟು, ದೇಹಕ್ಕೆ ನೋವಾಯ್ತು ಅಂತಂದ್ರೆ ಆತ್ಮ ಏನ್ ಅನ್ಕೊಳ್ತಾರೆ, ನನಗೇ ನೋವಾಯ್ತು ಅನ್ಕೊಳ್ತಾರೆ. ವಸ್ತುತಃ ಆಗಲ್ಲ. ಯಾಕಂದ್ರೆ ಅದು ಆಗಿದ್ದೆಲ್ಲ ದೇಹಕ್ಕಾಗಿತ್ತು. ದೇಹದಕ್ಕೆ ಏನೋ ಒಂದು ಗಾಯ ಆಯ್ತು, ರಕ್ತ ಬರ್ತಾ ಇದೆ, ಅದು ದೇಹದ್ದದು. ಆತ್ಮನಿಗೆ ಏನೋ ಆಗಿಲ್ಲ. ಆದ್ರೆ ಏನಾಗುತ್ತೆ, ದೇಹದ ಧರ್ಮನೆಲ್ಲ ಆತ್ಮ ತನಗೇ ಆಯ್ತು ಅಂತ ತಿಳ್ಕೊಳ್ತಾರೆ. ಇನ್ನು ಆತ್ಮನ ಧರ್ಮ ದೇಹಕ್ಕೆ ಹೇಗೆ ಅಂದ್ರೆ, ಈ ದೇಹ ಶಾಶ್ವತ ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಇನ್ನೂ ಇದೆಯಲ್ಲ, ನಾಳೆ ನಾಡಿದ್ದು ಇನ್ನೂ ಬೇಕಾದಷ್ಟು ದಿವಸ ಇದೆಯಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಹಾಗಿಲ್ಲ, ದೇಹ ತುಂಬಾ ನಶ್ವರ. ನಾಳೆ ನಾಡಿದ್ದು ಅನ್ನೋದು ಬೇಗ ಬೇಗ ಬರ್ತಾ ಇರುತ್ತೆ ಜೀವನದಲ್ಲಿ. ಅಂಥದ್ರಲ್ಲಿ ಆತ್ಮನ ತರಹ ಇದು ಒಂದು ನಿತ್ಯ ವಸ್ತು ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ. ಆದ್ರೆ ಇದು ನಿತ್ಯ ವಸ್ತು ಅಲ್ಲ ದೇಹ. ಈ ತರ ಈ ದೇಹ ಧರ್ಮ ಅಧ್ಯಾಸ ಮತ್ತೆ ಆತ್ಮಾಧ್ಯಾಸ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಲ್ಲಿ ಈ ಅಧ್ಯಾಸ ಭಾಷ್ಯ ಅಂತಾನೆ ಪ್ರಸಿದ್ಧ. ಇದು ಯಾವುದಕ್ಕೆ ಅಧ್ಯಾಸ ಭಾಷ್ಯ ಅಂತ ಕರೀತಾರೆ ಅಂದ್ರೆ, ಅದ್ವೈತ ಭಾಷ್ಯಕ್ಕೆ ಅಧ್ಯಾಸ ಭಾಷ್ಯ ಅಂತ ಹೆಸರಿದೆ. ನಮ್ಮ ಮಾಧ್ವ ಭಾಷ್ಯಕ್ಕೆ ಆನಂದ ತೀರ್ಥೀಯ ಭಾಷ್ಯ ಅಂತ ಇದೊಂದು ಹೆಸರಿದೆ. ಮಾಧ್ವ ಭಾಷ್ಯ, ಸೂತ್ರ ಭಾಷ್ಯ ಅಂತೆಲ್ಲ ಹೀಗೆ ಹೆಸರನ್ನ ಕರಿತಾ ಹೋಗ್ಬಿಡ್ತೀವಿ. ಸೂತ್ರ ಭಾಷ್ಯ ಅಂದ್ರೆ ಅವ್ರದ್ದು ಭಾಷ್ಯ ಆಗ್ಬೋದು, ಯಾಕೆ ಬ್ರಹ್ಮಸೂತ್ರಗಳ ಅವ್ರದ್ದು ಭಾಷ್ಯ ಇದೆ, ಪರಕೀಯದು. ಅದರಲ್ಲಿ ಶಾಂಕರ ಭಾಷ್ಯಕ್ಕೆ, ಅದ್ವೈತ ಭಾಷ್ಯಕ್ಕೆ ಇನ್ನೊಂದು ಹೆಸರು ಶಾರೀರಕ ಭಾಷ್ಯ ಒಂದಿದೆ. ಅದರ ಜೊತೆಗೆ ಅಧ್ಯಾಸ ಭಾಷ್ಯ ಅಂತ ಒಂದು ಹೆಸರಿದೆ. ಅಲ್ಲೇನ್ ಮಾಡ್ತಾರೆ, ಮೊದಲಿಗೆ ಆ ಶಾಂಕರ ಭಾಷ್ಯ ಅಂದ್ರೆ ಅಧ್ಯಾಸ ಭಾಷ್ಯದ ಮೊದಲಿಗೆ ಅಧ್ಯಾಸದ ಬಗ್ಗೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ದೇಹದ ಧರ್ಮ, ಆತ್ಮನಲ್ಲಿ ಆತ್ಮನ ಧರ್ಮ, ದೇಹದಲ್ಲಿ ಹೀಗೆ ಪರಸ್ಪರ ಒಂದರ ಧರ್ಮ ಇನ್ನೊಂದರಲ್ಲಿ ಹಾಕೊಂಡು ವ್ಯವಹಾರ ಮಾಡ್ತಾ ಕಾಲವನ್ನು ಕಳೀತಾ ಇದೀವಿ. ಈ ವಿಷಯವನ್ನ ಅಲ್ಲಿ ತಿಳಿಸಿದ್ದಾರೆ. ಆದ್ರಿಂದ ಅದರ ಪರವಾಗಿ ಈ ಶಾಂಕರ ಭಾಷ್ಯ, ಶಾಂಕರ ಮತ ಏನಿದೆ ಅದನ್ನ ಅನುಸರಿಸುವಂತವ್ರು ಯಾರಿದ್ದಾರೆ, ಇವರು ಈ ಅನುಸರಿಸರೆಲ್ಲ ಈ ಭಾಗವತ ಪದ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಏನ್ ಮಾಡಿದ್ದಾರೆ, ದೇಹ ಧರ್ಮಗಳೆಲ್ಲ ಆತ್ಮನಲ್ಲಿದೆ, ಆತ್ಮನ ಧರ್ಮ ದೇಹದಲ್ಲಿದೆ ಅಂತ ವರ್ಣಿಸಿ ಹೋಗಿದ್ದಾರೆ. ಆದ್ರೆ ಇದು ಸರಿ ಇಲ್ವಂತೆ. ಏನ್ ತಿಳ್ಕೊಳ್ಬೇಕು ನಾವು ಅಂದ್ರೆ, ದೇಹ ಬೇರೆ ಆತ್ಮ ಬೇರೆ, ದೇಹ ಶಾಶ್ವತ ಅಲ್ಲ ಆತ್ಮ ಶಾಶ್ವತ ಅಂತ ತಿಳಿಬೇಕು. ಇದನ್ನ ನಾವು ಅನುಭವದಿಂದ ತಿಳ್ಕೊಂಡ್ರೆ ಆಗ ನಮಗೆ ಈ ಸಂಸಾರದಿಂದ ಮುಕ್ತಿ ಆಗತ್ತೆ ಇಂತ. ವಸ್ತುತಃ ಇದು ಯಾವ್ದು ಹೇಳ್ತಾ ಇಲ್ಲ, ನಾಹಂಕರ್ತ ಹರಿಕರ್ತ ಅಂತ ಒಳ್ಳೆ ವಿಷಯ ಹೇಳ್ತಾ ಇದಾರೆ. ಆದ್ರೆ ಆ ವಿಷಯವನ್ನ ಇವರೆಲ್ಲ ಮರೆತು ಬಿಟ್ರು. ಏನೋ ಬೇರೆ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ನೀವ್ ಯಾಕೆ ಸಂಸಾರಕ್ಕೆ ಬಂದಿದ್ದೀರಿ, ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ, ಸ್ವಾತಂತ್ರ್ಯ ಬುದ್ಧಿ. ಸ್ವಾತಂತ್ರ್ಯ ಅಂದ್ರೆ ಎಲ್ಲ ನನ್ನಿಂದಲೇ ಆಗೋದು, ನಾನೇ ಮಾಡೋದು ಅನ್ನೋ ಬುದ್ಧಿ ಇದೆಯಲ್ಲ, ಅಜ್ಞಾನ. ಈ ಅಜ್ಞಾನದಿಂದಾಗಿ ನೀವು ಸಂಸಾರಕ್ಕೆ ಬಂದಿದ್ದೀರಿ. ಈ ಅಜ್ಞಾನ ಹೊರಟೋಗಿದ್ರೆ ಯಾವತ್ತೋ ನೀವು ಜ್ಞಾನಿಗಳಾಗ್ಬಿಟ್ಟು ಮೋಕ್ಷಕ್ಕೆ ಹೋಗ್ತಾ ಇದ್ರಿ. ಆದ್ರೆ ಹಾಗಾಗ್ಲಿಲ್ಲ ಅಂತ. ಇನ್ನಷ್ಟೇ ಅಲ್ಲ, ಮಾಯಾಬಲ ಅಂತ ಒಂದು ಶಬ್ದ ಬಂದಿದೆ. ನಾವ್ ಹೇಳೋ ಅರ್ಥ ಮಾಯಾಬಲ ಅಂದ್ರೆ ಏನು, ಮಾಯಾ ಅಂದ್ರೆ ದೇವರ ಇಚ್ಛೆಗೆ ಮಾಯೆ ಅಂತ ಕರೀತಾರೆ. ಆ ದೇವರ ಇಚ್ಛೆನೆ ನಮಗೊಂದು ಬಲ ಎಲ್ಲದಕ್ಕೂ ಅಂತ ಇದು ಅರ್ಥ. ಆದ್ರೆ ಇವ್ರೇನ್ ಮಾಡ್ತಾರೆ, ಮಾಯಾ ಅಂತಂದ್ರೆ ಅನಿರ್ವಚನೀಯವಾದ ಅವಿದ್ಯೆ ಅಂತ ಹೇಳ್ತಾರೆ. ಅನಿರ್ವಚನೀಯ ಅಂದ್ರೆ ನೆನೆ ದಿವಸ ಹೇಳಿದೆ, ಯಾವುದ್ರ ಬಗ್ಗೆ ನೀವು ಇದನ್ನು ಸತ್ಯ ಅಂತಾನೂ ಹೇಳಲಿಕ್ ಬರಲ್ಲ, ಇದನ್ನ ಅಸತ್ಯ ಅಂತಾನೂ ಹೇಳಲಿಕ್ ಬರಲ್ಲ ಅಂತ ಒಂದು ವಸ್ತು, ಅದನ್ನ ಅನಿರ್ವಚನೀಯ, ಏನು ಅದರ ಬಗ್ಗೆ ಸರಿಯಾಗಿ ಹೇಳಲಿಕ್ ಬರಲ್ಲ, ಅದನ್ನ ಅನಿರ್ವಚನೀಯ ವಸ್ತು ಅಂತ ಹೇಳ್ತಾರೆ. ಆ ಅನಿರ್ವಚನೀಯ ವಸ್ತುಗಳಲ್ಲಿ ಪ್ರಧಾನ ವಸ್ತು ಯಾವುದು, ಅವಿದ್ಯೆ, ಅಜ್ಞಾನ. ಆ ಅಜ್ಞಾನದಿಂದಲೇ ಸಂಸಾರ ಎಲ್ಲ ಇರೋದು. ಸಂಸಾರದಲ್ಲಿ ನಾವೆಲ್ಲ ಕಾಣ್ತಾ ಇರೋದು ಯಾಕೆ, ಅಜ್ಞಾನದಿಂದ. ದೇವರ ಒಬ್ನೇ ಇರೋದು, ಆದ್ರೆ ದೇವರ ಹಿಂದೆ ಒಂದು ಅಜ್ಞಾನ ಇದೆ. ಆ ಅಜ್ಞಾನದಿಂದಾಗಿ ದೇವರೇ ಅನೇಕ ಜೀವರಾಗಿ ಅನೇಕ ಜಡ ಪದಾರ್ಥಗಳಾಗಿ ಕಾಣ್ತಾ ಇದ್ದಾನೆ. ವಸ್ತುತಃ ಯಾವುದೇ ಜಡವೂ ಸತ್ಯವಾಗಿಲ್ಲ, ಯಾವುದೇ ಜೀವರೂ ಇಲ್ಲ. ಈ ವಿಷಯವನ್ನ ಅವ್ರು ಒಪ್ಪಿದ್ದಾರೆ ಪರಮತದಲ್ಲಿ. ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಅವಿದ್ಯಾ ಬಲ ಎಲ್ಲ ಇದು ಅಂತ. ಅಂದ್ರೆ ನಾನ್ ನೋಡ್ತೀನಿ, ನಾನ್ ಕೇಳ್ತೀನಿ, ನಾನ್ ಮಾಡ್ತೀನಿ, ವಸ್ತುತಃ ನಾನು ಅನ್ನೋದೇ ಇಲ್ಲ. ಯಾಕಂದ್ರೆ ಜೀವನೇ ಇಲ್ಲ, ಜೀವ ಅನ್ನೋದು ಒಂದು ಇಲ್ವೇ ಇಲ್ಲ ತತ್ವ. ಮತ್ ಜೀವ ಇಲ್ಲ ಅಂದ್ಮೇಲೆ ನಾನು ಅಂತೆಲ್ಲ ಜ್ಞಾನ ಬರ್ತಾ ಇದೆಯಲ್ಲ. ನಾನು ಅಂತ ಬರ್ತಾ ಇದ್ರೆ ಇದು ಸುಳ್ಳು, ಈ ನಾನು ಅನ್ನೋದು. ಯಾಕೆಂದ್ರೆ ಶುದ್ಧ ಏನೂ ಸಂಪರ್ಕ ಇಲ್ದೇ ಇರುವಂತ ಒಬ್ಬ ಜೀವ ಇದೆ, ಅದು ಸತ್ಯ. ಆದ್ರೆ ನಾನ್ ಮಾಡ್ತೀನಿ, ತಿಂತೀನಿ, ನೋಡ್ತೀನಿ, ಮಲಗ್ತೀನಿ ಅಂತೆಲ್ಲ ಈ ಕ್ರಿಯೆಗಳ ಜೊತೆಗೆ ಬರುತ್ತಲ್ಲ, ಮಲಗೋದು ಅನ್ನೋ ಮಲಗುವಿಕೆ ಕ್ರಿಯೆ, ನೋಡುವಿಕೆ ಕ್ರಿಯೆ, ಈ ಕ್ರಿಯೆಗಳ ಜೊತೆಗೆ ನಾನೇನ್ ಮಾಡ್ತೀನಿ ಅಂತೆಲ್ಲ ಅನುಭವ ಬರ್ತಾ ಇದೆ, ಇದು ಸುಳ್ಳು. ಯಾಕಂದ್ರೆ ಸಗುಣ ಅವನು ಸುಳ್ಳು ಅಂತ ಹೇಳ್ತಾರೆ. ಸಗುಣ ಬ್ರಹ್ಮ, ಸಗುಣ ಜೀವ ಇವರೆಲ್ಲ ಸುಳ್ಳು ಪರಮದ ಸಿದ್ಧಾಂತದಲ್ಲಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮಾಯಾಬಲ, ಇದೆಲ್ಲ ನಿಮ್ಮ ಅಜ್ಞಾನದಿಂದ ನೀವು ಭಾವಿಸ್ತಾ ಇದ್ದೀರಿ. ವಸ್ತುತಃ ನೀವೆಲ್ಲ ಪರಬ್ರಹ್ಮರೇ, ನೀವೇ ದೇವರು. ಅದು ನಿಮಗೆಲ್ಲ ಈ ತರ ಜ್ಞಾನ ಬರ್ತಾ ಇರೋದು ಅವಿದ್ಯೆಯಿಂದ ಅಂತ ಹೀಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ.
ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಮಾಯಾ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಆ ಮಾಯಾ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಒಂದು ಭಗವಂತನ ಇಚ್ಛೆ, ಮತ್ತೊಂದು ಮಾಯೆ ಅಂದ್ರೆ ಲಕ್ಷ್ಮೀ ದೇವಿಗೆ ಮಾಯಾ ಅಂತ ಕರೀತಾರೆ. ಜಡ ಪ್ರಕೃತಿ ಇದೆಯಲ್ಲ, ಲಕ್ಷ್ಮೀ ದೇವಿ ಯಾವುದಕ್ಕೆ ಅಭಿಮಾನಿನಿ ದೇವತೆನೋ ಅದಕ್ಕೂ ಮಾಯಾ ಅಂತ ಕರೀತಾರೆ. ಇದೊಂದು ಬಂಧಕ ಪ್ರಕೃತಿ, ಅದಕ್ಕೂ ಮಾಯೆ ಅಂತ. ಜಡ ಪ್ರಕೃತಿ, ಬಂಧಕ ಪ್ರಕೃತಿ. ಎಲ್ಲಾ ಪ್ರಕೃತಿನೂ ಬಂಧಕ ಅಲ್ಲ, ಜಡ ಈ ಬಂಧಕ ಪ್ರಕೃತಿ ಅಂತ ಇರುತ್ತೆ. ಅಂದ್ರೆ ಜೀವನನ್ನ ಬಂಧನಕ್ಕೆ ಹಾಕ್ಲಿಕ್ಕೆ ಬೇಕಾದ ಪ್ರಕೃತಿ ತತ್ವ, ಅದನ್ನ ಇಲ್ಲಿ ಮಾಯಾ ಅನ್ನೋ ಶಬ್ದದಿಂದ ತಗೊಳ್ಬಹುದು. ಆದ್ರೆ ಇವ್ರ ಆ ಮಾಯಾ ಅಂದ್ರೆ ಯಾವುದೋ ಒಂದು ಅವಿದ್ಯೆ ಅಂತ ತಗೊಳ್ತಾರೆ, ಅಜ್ಞಾನವನ್ನ. ಅದು ಯಾರೋ ಒಪ್ಪಿಲ್ಲ, ಅವ್ರು ಒಪ್ಕೊಂಡಿದ್ದಾರೆ ಅವ್ರ ಸಿದ್ಧಾಂತದಲ್ಲಿ, ಅದನ್ನ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಈ ಮಾಯಾಬಲಂ ಅನ್ನೋ ಶಬ್ದಕ್ಕೆ ಭಗವದ್ ಇಚ್ಛಾ ಬಲಂ ಅಂತ ಒಂದ್ ಅರ್ಥ ಬರೆದು. ಈ ಅರ್ಥಕ್ಕೆ ಇಷ್ಟು ಹಿನ್ನೆಲೆ ಇದೆ. ಇವ್ರು ಬೇರೆಯವರೆಲ್ಲ ಹೀಗೆ ಅರ್ಥ ಮಾಡ್ತಾರೆ, ಅರ್ಥ ಸರಿ ಇಲ್ಲ ಅಂತ ತಿಳಿಸ್ಲಿಕ್ಕೆ ಮಾಯಾ ಅಂದ್ರೆ ದೇವರ ಇಚ್ಛೆ ಅಂತ ಅರ್ಥ, ಅದರ ಬಲ ಅಂತ. ಹಾಗಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ, ಅನೇಕ ಕಡೆ ಎಲ್ಲೆಲ್ಲಿ ಮಾಯಾ ಶಬ್ದ ಬರುತ್ತೋ ಅಲ್ಲೆಲ್ಲ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡದೆ ಹೋಗಲ್ಲ. ಯಾಕೆಂದ್ರೆ ಮಾಯಾವಾದಿಗಳು ಅಂತ ಪ್ರಸಿದ್ಧ, ಅದ್ವೈತಿಗಳಿಗೆ ಮಾಯಾವಾದಿಗಳು ಅಂತ. ಅದು ಮಾಯಾವಾದಿಗಳು ಅಂದ್ರೆ ಬಯ್ಯೋ ಶಬ್ದ ಏನಲ್ಲ, ಅದು ಮಾಯಾವಾದಿ ಅಂತ ಯಾಕೆ ಅವರನ್ನ ಕರೆಯೋದು ಅಂದ್ರೆ, ಏನೋ ಮಾಯಾ ಮಾಡ್ಬಿಡ್ತಾರೆ, ಮಾಯಾ ಮಾಡ್ತಾರೆ, ಆತರ ಅಲ್ಲ, ಆ ಅರ್ಥದಲ್ಲಿ ಬಳಸಿಲ್ಲ. ಮಾಯಾ ಅಂತ ಶಬ್ದಕ್ಕೆ ಈ ಅನಿರ್ವಚನೀಯವಾದ ಅಜ್ಞಾನ ಅಂತ ಅರ್ಥ. ಅವ್ರ ಪ್ರಕಾರ ಇಡೀ ಸಂಸಾರ, ಈ ಜಗತ್ತು, ಈ ಜೀವರು, ಈ ಜಡ ಪದಾರ್ಥಗಳು ಇವೆಲ್ಲ ಕಲ್ಪಿತ, ಇದು ಯಾವುದು ಇಲ್ಲ. ಇದೆಲ್ಲ ನಿಮಗೆ ಅಜ್ಞಾನ ಇದ್ದಾಗ ತೋರ್ತಾ ಇದೆ. ಹೇಗೆ ಹಗ್ಗ ನೋಡಿ ಒಬ್ಬ ಅಜ್ಞಾನದಿಂದ ಏನ್ ತಿಳ್ಕೊಂಡ, ಅಜ್ಞಾನ ಇತ್ತು ಅವನಿಗೆ, ಹಾಗಾಗಿ ಹಗ್ಗವ ನೋಡಿ ಹಾವು ಅಂತ ಅವನಿಗೆ ಮಾಯೆಯಿಂದ ತೋರ್ತಾ ಇದೆ. ಮಾಯೆಯಿಂದಾಗಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತಾ ಇದ್ದಾನೆ. ಅದೇ ತರ ಇಡೀ ಜಗತ್ತು ಹೇಗೆ ಅಂದ್ರೆ, ಬ್ರಹ್ಮನಲ್ಲಿ ಇಡೀ ಜಗತ್ತು ಕಾಣಿಸ್ತಾ ಇದೆ, ಇರೋದ್ ಬ್ರಹ್ಮ ಮಾತ್ರ, ದೇವರು ಮಾತ್ರ. ಆ ದೇವರಲ್ಲಿ ಇಡೀ ಜಗತ್ತು ಕಾಣಿಸ್ತಾ ಇದೆ. ಹಗ್ಗದಂತೆ ದೇವರಿದ್ದಾನೆ, ಹಾವಿನಂತೆ ನೀವೆಲ್ಲ ಇದ್ದೀವಿ. ಅದರಿಂದ ಇವೆಲ್ಲ ಸುಳ್ಳು, ಯಾವುದು ಸತ್ಯ ಅಲ್ಲ. ಇದಕ್ ಮೂಲ ಯಾವುದು? ಮಾಯೆ. ಈ ಭ್ರಮೆ ಕಾಣ್ತಾ ಇರೋದು ಯಾವುದಕ್ಕೆ? ಮಾಯೆಯಿಂದ, ಅಂದ್ರೆ ಅನಿರ್ವಚನೀಯವಾದ ಅಜ್ಞಾನದಿಂದ. ಆ ಅಜ್ಞಾನ ತುಂಬಾ ಶಕ್ತಿ ಇರುವಂತದ್ದು, ಅದ್ರ ಬಗ್ಗೆ ನೀವು ಸತ್ಯ ಅಸತ್ಯ ಏನೂ ಹೇಳಿಕ್ ಬರಲ್ಲ ಅಂತ. ಅದಕ್ಕೆ ಅನಿರ್ವಚನೀಯ ಅಂತ ಅದಕ್ಕೆ ಕರೀತಾರೆ. ಇದು ಬಹಳ ಪ್ರಸಿದ್ಧ ಅವರ ಸಿದ್ಧಾಂತದಲ್ಲಿ. ಆ ಮಾಯೆ ಬಹಳ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಆ ಮಾಯೆನೇ ಜಗತ್ತಕ್ಕೆ ಕಾರಣ ಅಂತ ಬೇರೆ ಹೇಳ್ತಾರೆ. ಅದು ನಿಜಾನೇ. ಬ್ರಹ್ಮ, ನಾವೆಲ್ಲ ಒಂದು ತಪ್ಪು ತಿಳ್ಕೊಂಡಿರ್ತೀವಿ ದ್ವೈತ ಸಿದ್ಧಾಂತದವರು. ಅದ್ವೈತ ಸಿದ್ಧಾಂತನೇ ಬೇರೆ ವಿಷಯ ಹೇಳ್ತಾರೆ. ದ್ವೈತ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನ್ ಯಾರು? ದೇವರು. ಇಡೀ ಜಗತ್ತನ್ನ ಕಾಪಾಡೋನ್ ದೇವರು, ಇಡೀ ಜಗತ್ತನ್ನ ಸಂಹಾರ ಮಾಡೋನು ದೇವರು ಅಂತ. ಇದು ನಮಗೆ ಗೊತ್ತಿರೋ ವಿಷಯ. ಆದ್ರೆ ಅದ್ವೈತ ಸಿದ್ಧಾಂತದಲ್ಲಿ ಜಗತ್ತಿಗೆ ಕಾರಣ ದೇವರಲ್ಲ, ಜಗತ್ತಿಗೆ ಕಾರಣ ಆ ದೇವರಲ್ಲಿರೋ ಮಾಯೆ, ಅಂದ್ರೆ ಅವಿದ್ಯೆ, ಅಜ್ಞಾನ, ಅದು ಕಾರಣ. ಯಾಕೆಂದ್ರೆ ಅಜ್ಞಾನ ತಾನೇ ಅದು ಹಗ್ಗವನ್ನ ಹಾವು ಅಂತ ತೋರಿಸೋದು. ಅದೇ ಅಜ್ಞಾನ ಈ ಒಬ್ಬ ದೇವರನ್ನ ಅನೇಕ ಜಗತ್ತನ್ನಾಗಿ ತೋರಿಸ್ತಾ ಇರೋದು. ಹಾಗಾಗಿ ವಸ್ತುಗಳನ್ನ ದೇವರು ಸೃಷ್ಟಿ ಮಾಡೋ ಅಗತ್ಯನೇ ಇಲ್ಲ, ಆ ವಿದ್ಯೆನೇ ಸಾಕು ಇಡೀ ಜಗತ್ತನ್ನು ಹೀಗೆ ತೋರಿಸ್ತಾ ಇದೆ ಅಷ್ಟೆ. ಈಗ ಹಗ್ಗವನ್ನ ನೋಡಿ ಹಾವನ್ನ ನೋಡ್ತೀವಲ್ಲ, ಹಾವು ಅಂತ ಏನ್ ಜ್ಞಾನ ಬರ್ತಾ ಇದೆ, ಅಲ್ಲಿ ಯಾರನ್ನ ಹಾವಿಟ್ಟಿದಾರ, ಹಾವನ್ನ ಸೃಷ್ಟಿ ಮಾಡಿದಾರ? ಯಾರು ಮಾಡಿಲ್ಲ. ಇಲ್ದೇ ಇರೋದನ್ನ ತಿಳ್ಕೊಳ್ತಾ ಇದೀವಿ ಹಗ್ಗ ನೋಡಿ. ಆತರ ಪರಮಾತ್ಮ ನೋಡಿ ಇಲ್ದೇ ಇರೋದು ಇವೆಲ್ಲ, ನಾವು ನೀವು ಎಲ್ಲ ಇಲ್ದೇ ಇರೋಂತಹ ವಸ್ತು, ಜಡ ವಸ್ತುಗಳೆಲ್ಲ ಇಲ್ಲ. ಇಲ್ಲ ಅನ್ನೋ ವಸ್ತುಗಳೇನೇನಿದೆ, ಇಲ್ದೇ ಇರೋ ವಸ್ತುಗಳು, ಅವುಗಳೆಲ್ಲ ನಾವು ತಿಳ್ಕೊಳ್ತಾ ಇದೀವಿ ಅಂತ. ಯಾರು ತಿಳ್ಕೊಳ್ಳೋದು? ಇದು ನಾವೇ ಇಲ್ವಲ್ಲ ಅಂದ್ರೆ ಅದ್ ದೇವರಿಗೆ ಬರ್ತಾ ಇರೋದಿಲ್ಲ, ನಮಗಲ್ವೇ ಇಲ್ಲ. ಅಲ್ಲ ನೀವಿಲ್ಲ, ಇದೀವಿ. ಹೇಗಿದ್ದೀವಿ? ಈ ದೇಹ ಇದು ಎಲ್ಲ ಹೋದ್ಮೇಲೆ ಉಳಿಯೋ ಒಂದ್ ಜೀವ ಇದೆಯಲ್ಲ, ಆ ಜೀವ ಆ ಪರಮಾತ್ಮನ ಜೀವ ಎರಡು ಒಂದೇ. ಹೀಗೆ ಅಂದ್ರೆ ಕೊನೆಗೇನಾಯ್ತು, ಜೀವನ ಅಸ್ತಿತ್ವಕ್ಕೆ ಬೆಲೆ ಇಲ್ಲ, ಜೀವ ಇದಾನೆ ಅನ್ನೋದನ್ನೇ ಸಮರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಬ್ಬನೇ ಜೀವ, ಜೀವ ಇದಾನೆ ನಿಜ. ಯಾವ ಜೀವ? ದೇವರೊಬ್ಬನೇ. ಆ ದೇವರಲ್ಲಿ ಏನಾರು ಇದೆಯಾ? ಏನೂ ಇಲ್ಲ. ಸರಿ, ಅನೇಕ ಜೀವರು, ಇನ್ಯಾರು ಸುಳ್ಳು, ಇನ್ಯಾರು ಇಲ್ವೇ ಇಲ್ಲ. ಈ ತರ ಅವರ ಸಿದ್ಧಾಂತ. ಇದನ್ನ ಇಟ್ಕೊಂಡು ಮಾಯಾಬಲ, ಮಾಯಾಬಲ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥವನ್ನ ಅವ್ರು ಹೇಳಿದ್ದಾರೆ. ಅದರ ಅರ್ಥ ಯಾವುದು ಸರಿಯಲ್ಲ. ಇಲ್ಲಿ ಭಾಗವತ ಪದ್ಯಕ್ಕೆ ಬೇಕಾದ ಅರ್ಥ ಇದು ಅಂತ ಇಷ್ಟುವರೆಗೆ ವಿವರಣೆ ಮಾಡಿದ್ದಾರೆ. ಇನ್ನು ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದರೆ ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಆಚಾರ್ಯ.
ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.